me forever on fire. ಇಡೀ ರಾಷ್ಟ್ರ ರಾಜಕಾರಣದ ಚಿತ್ತ ಇವತ್ತು ಕರ್ನಾಟಕದ ರಾಜಕೀಯದತ್ತ ನೆಟ್ಟಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯಗೆ ನಿರ್ಣಾಯಕವಾದಂತ ದಿನ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಭವಿಷ್ಯ ಇವತ್ತೇ ನಿರ್ಧಾರ ಆಗತ್ತೆ. ಹಾಗಾಗಿ ಇವತ್ತಿನ ಬೆಳವಣಿಗೆ ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಏನು ತೀರ್ಪು ಬರಬಹುದು, ವ್ಯತಿರಿಕ್ತ ತೀರ್ಪು ಬಂದ್ರೆ ವಾಟ್ ನೆಕ್ಸ್ಟ್, ಈ ಕುತೂಹಲ ಕೂಡ ಇದೆ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಅನುಮತಿ ರದ್ದಾಗತ್ತಾ? ಗವರ್ನರ್ ನಿರ್ಧಾರವನ್ನ ಎತ್ತಿ ಹಿಡಿಯುತ್ತಾ ಹೈಕೋರ್ಟ್? ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿರುದ್ಧ ರಿಟ್ ಸಲ್ಲಿಸಿದ್ದ ಸಿಎಂ ಇವತ್ತು ಸಿಎಂ ಸಲ್ಲಿಸಿದಂತ ರಿಟ್ ಅರ್ಜಿ ವಿಚಾರಣೆಯ ತೀರ್ಪು ಪ್ರಕಟ ಆಗೋದ್ರಿಂದ ಇದು ಬಹಳ ಮಹತ್ವವಾದಂತ ಒಂದು ದಿನ. ಮೂಡ ಹಗರಣ ಸಂಬಂಧ ಪ್ರಾಸಿಕ್ಯೂಷನ್ಗೆ ನೀಡಿದ್ದ ರಾಜ್ಯಪಾಲರು ಮಧ್ಯಾಹ್ನ 12 ಗಂಟೆಗೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಿಂದ ಆದೇಶ ಹೊರಬೀಳಲಿದೆ. ಹಾಗಾಗಿಯೇ ಇವತ್ತಿನ ಬೆಳವಣಿಗೆ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೂ ಕಾರಣವಾಗ್ತಾ ಇದೆ, ಸಾಕಷ್ಟು ಮಹತ್ವವನ್ನ ಕೂಡ ಪಡ್ಕೊಳ್ತಾ ಇದೆ. ಸಿಎಂ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ ಅಥವಾ ಇಲ್ಲ? ರಾಜ್ಯಪಾಲರ ನಡೆ ಸರಿ ಇತ್ತ ಅಥವಾ ಇಲ್ವಾ? ಸರ್ಕಾರದ ನಡೆ ಸರಿನಾ ಅಥವಾ ರಾಜಭವನದ ನಡೆ ಸರಿನಾ? ಇದೆಲ್ಲದಕ್ಕೂ ಕೂಡ ಇವತ್ತು ಉತ್ತರ ಸಿಗತ್ತೆ. ಇವತ್ತಿನ ಈ ಮೂಡ ಪ್ರಕರಣದ ತೀರ್ಪಿನಿಂದ ಯಾರ್ಯಾರಿಗೆ ಮೂಡ್ ಔಟ್ ಆಗುತ್ತೋ ಗೊತ್ತಿಲ್ಲ, ಏನು ಬೆಳವಣಿಗೆ ಆಗುತ್ತೋ ಗೊತ್ತಿಲ್ಲ. ಇಡೀ ರಾಷ್ಟ್ರ ರಾಜಕಾರಣದ ಚಿತ್ತ ಕರ್ನಾಟಕದತ್ತ ನೆಟ್ಟಿದೆ. ಯಾಕಂದ್ರೆ ಬಹುಮತ ಬಂದು ಸರ್ಕಾರ ರಚನೆ ಆಗಿದ್ದು, ಸ್ಪಷ್ಟವಾದಂಥ ಬಹುಮತ ಬಂದು ಸರ್ಕಾರ ರಚನೆ ಆಗಿದ್ದು ಒಂದು. ಇನ್ನೊಂದು, ಸಿಎಂ ಸಿದ್ದರಾಮಯ್ಯನವರ ಇತಿಹಾಸವನ್ನು ನಾವು ನೋಡಿದಾಗ, ರಾಜಕೀಯವಾಗಿ ನಾವು ನೋಡಿದಾಗ ಯಾವುದೇ ಒಂದು ಬ್ಲ್ಯಾಕ್ ಮಾರ್ಕ್ ಅನ್ನೋದು, ಒಂದು ಕಪ್ಪು ಚುಕ್ಕಿ ಅನ್ನೋದು ಇರಲಿಲ್ಲ. ಆದರೆ ಈ ಮೂಡ ಪ್ರಕರಣ ಇದೆಯಲ್ಲ, ಈ ಮೂಡ ಪ್ರಕರಣ ಸಾಕಷ್ಟು ಮೂಡ್ ಔಟ್ ಮಾಡಿದ್ದಂತೂ ಸತ್ಯ. ಹಾಗಾಗಿ ಇವತ್ತು ಏನು ತೀರ್ಪು ಬರುತ್ತೆ, ಯಾವ ಥರದ ತೀರ್ಪು ಬರುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿರೋದು. ಒಂದರಲ್ಲಿ ಅಕಸ್ಮಾತ್ ಏನಾದರೂ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅನ್ನುವಂಥ ವ್ಯತಿರಿಕ್ತವಾದಂಥ ತೀರ್ಪೇನಾದ್ರು ಬಂತು ಅಂತಂದರೆ ರಾಜಭವನ ಅಥವಾ ರಾಜ್ಯಪಾಲರು ಹೈಲೈಟ್ ಆಗ್ತಾರೆ. ಅಥವಾ ರಾಜ್ಯಪಾಲರ ನಿರ್ಧಾರದ ಬಗ್ಗೆ ಏನಾದರೂ ತೀರ್ಪು ಬಂತು ಅಂದರೆ ಅದು ಮತ್ತೊಂದು ಸಮಸ್ಯೆ ಆಗತ್ತೆ. ನೋಡಿ, ಸಿಎಂ ಪರ ಆದೇಶ ಬಂದರೆ ಮುಂದೇನಾಗುತ್ತೆ, ವಾಟ್ ನೆಕ್ಸ್ಟ್, ಇದನ್ನು ನಾವು ನೋಡ್ತಾ ಹೋಗೋದಾದ್ರೆ ಸಿಎಂ ಬೀಸುವ ದೊಣ್ಣೆಯಿಂದ ಪಾರಾಗಬಹುದು. ವಿಪಕ್ಷಗಳ ಆರೋಪದ ವಿರುದ್ಧ ಸಿದ್ದರಾಮಯ್ಯಗೆ ಒಂದು ಆನೆ ಬಲ ಬರುತ್ತೆ. ನೋಡಿ, ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದ ರಾಜ್ಯಪಾಲರಿಗೆ ಅದು ಖಂಡಿತವಾಗಿಯೂ ಹಿನ್ನಡೆ ಆಗುತ್ತೆ. ಈಗೆಲ್ಲ ಕಾಂಗ್ರೆಸ್ನ ನಾಯಕರು, ನಿನ್ನೆ ತಾನೇ ಗೃಹ ಸಚಿವರು ಹೇಳ್ತಾ ಇದ್ರು, ರಾಜ್ಯಪಾಲರು ಇತ್ತೀಚೆಗೆ ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡುವುದು, ಎಲ್ಲವನ್ನೂ ಕೇಳುವುದು ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ನಡೆ ನಮ್ಗೆ ಯಾಕೋ ಸರಿ ಅನಿಸ್ತಾ ಇಲ್ಲ ಅಂತ. ಅಕಸ್ಮಾತ್ ರಾಜ್ಯಪಾಲರು ಅನುಮತಿ ನೀಡಿದ್ದನ್ನ ಏನಾದರೂ ಪ್ರಶ್ನೆ ಮಾಡುವಂಥದ್ದು ಏನಾದರೂ ಆದರೆ ಅದು ರಾಜ್ಯಪಾಲರಿಗೆ ಹಿನ್ನಡೆ ಆಗತ್ತೆ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಒಂದು ಶಕ್ತಿ ಬರುತ್ತೆ. ಒಂದು ಸಂಕಷ್ಟದ ಪರಿಸ್ಥಿತಿಗೆ ನಮ್ಮನ್ನು ದೂಡಿದ್ರು, ಆದರೆ ಆ ಥರದ್ದು ಏನೂ ಆಗಿಲ್ಲ ಅಂತ ಕಮ್ ಬ್ಯಾಕ್ ಮಾಡುವುದು ಅಂತ ಹೇಳ್ತಾರಲ್ಲ, ಅಥವಾ ಓವರ್ಕಮ್ ಅಂತ ಏನು ಹೇಳ್ತಾರಲ್ಲ, ಅದು ಆಗತ್ತೆ. ನೋಡಿ, ಇನ್ನು ಸಚಿವರು, ಶಾಸಕರು ಮತ್ತು ಕಾರ್ಯಕರ್ತರಲ್ಲೂ ಕೂಡ ಒಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಈಗ ಎಲ್ಲರೂ ಟೆನ್ಷನಲ್ಲಿ ಇದ್ದಾರೆ. ಸ್ವಲ್ಪ ರಿಲೀಫ್ ಸಿಕ್ತು ಅಂತಂದ್ರೆ ಆತ್ಮವಿಶ್ವಾಸ ಹೆಚ್ಚಾಗತ್ತೆ, ನಮ್ಮನ್ನು ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ರಾಜಕೀಯವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತಷ್ಟು ಬಲಿಷ್ಠರಾಗ್ತಾರೆ. ಸಿದ್ದರಾಮಯ್ಯನವರ ಪರವಾಗಿ ಏನಾದರೂ ಇವತ್ತು ಆದೇಶ ಬಂತು ಅಂತಂದ್ರೆ ಸಿದ್ದರಾಮಯ್ಯನವರ ವರ್ಚಸ್ಸು ಇಲ್ಲಿವರೆಗೂ ಇತ್ತಲ್ಲ, ಅದಕ್ಕಿಂತ ದುಪ್ಪಟ್ಟಾಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಸಿದ್ದರಾಮಯ್ಯನವರ ಮೇಲೆ ಯಾವುದೇ ಆರೋಪ ಇಲ್ಲ. ಹೀಗಿರ್ಬೇಕಾದ್ರೆ ಈ ಆರೋಪದಲ್ಲೂ ಅವ್ರ ಪಾತ್ರ ಇಲ್ಲ ಅನ್ನೋದೇನಾದ್ರು ಬಂತು ಅಂದ್ರೆ ರಾಜಕೀಯವಾಗಿ ಮುಗಿಸುವಂತ ಕೆಲಸಕ್ಕೆ ಮುಂದಾಗಿದ್ರು, ಷಡ್ಯಂತ್ರ ಮಾಡ್ಲಿಕ್ಕೆ ಮುಂದಾಗಿದ್ರು. ಆದ್ರೆ ಆಚರ ಸಿಎಂ ಸಿದ್ದರಾಮಯ್ಯನವರು ಇರ್ಲಿಲ್ಲ, ಪಾಪ ಅಂತ ಮತ್ತಷ್ಟು ಬಲಿಷ್ಠರಾಗ್ತಾರೆ. ಬಿಜೆಪಿಗೆ ತಿರುಗೇಟನ್ನು ನೀಡೋದಕ್ಕೆ ಒಂದು ಪ್ರಬಲವಾದಂಥ ಅವಕಾಶ ಕಾಂಗ್ರೆಸ್ಗೆ ದೊರೆಯುತ್ತೆ ಅಂತ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇದಿಷ್ಟು ಯಾವಾಗ ಆಗತ್ತೆ? ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬಂದರೆ, ಸಿದ್ದರಾಮಯ್ಯನವರ ಪರವಾಗಿ ಏನಾದರೂ ಇವತ್ತು ತೀರ್ಪು ಬಂದ್ಬಿಟ್ರೆ ಅದು ಅವರಿಗೆ ಇಷ್ಟರ ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಸರಿ, ಹಾಗಾದ್ರೆ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದ್ರೆ ಏನಾಗತ್ತೆ? ರಾಜ್ಯಪಾಲರು ಮಾಡಿದ್ದೇ ಕರೆಕ್ಟು, ಅವ್ರ ನಿರ್ಧಾರ ಕರೆಕ್ಟ್ ಆಗಿದೆ, ಸರಿಯಾಗಿದೆ ಅನ್ನುವಂಥ ತೀರ್ಪು ಏನಾದರೂ ಬಂದ್ಬಿಟ್ರೆ ಏನಾಗತ್ತೆ? ರಾಜ್ಯಪಾಲರ ನಿರ್ಧಾರದ ಪರ ಆದೇಶ ಬಂದ್ರೆ ತನಿಖೆಗೆ ಆದೇಶವನ್ನ ಕೊಡ್ಲಾಗತ್ತೆ. ತನಿಖೆಗೆ ಆದೇಶ ನೀಡಿದ್ರೆ ತಕ್ಷಣವೇ ಸಿಎಂ ವಿರುದ್ಧ FIR ಆಗುವಂತ ಸಾಧ್ಯತೆ ಇರುತ್ತೆ. ರಾಜೀನಾಮೆ ಕೊಡದೆ ಮತ್ತೆ ಕಾನೂನು ಹೋರಾಟವನ್ನ ಮುಂದುವರಿಸುವಂತ ಆಯ್ಕೆ ಇದೆ. ಆದರೆ ವಿಪಕ್ಷಗಳು ಮುಗಿಬಿದ್ದು ಬಿಡ್ತವೆ. ನೀವು ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದೀರಾ, ನೀವು ಕಾನೂನು ಹೋರಾಟವನ್ನು ಎದುರಿಸುವಾಗ ನೀವು ಸಿಎಂ ಆಗಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತ ಮುಗಿಬಿದ್ದು ಬಿಡ್ತಾವೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದು.
ಕಾನೂನಾತ್ಮಕ ಹೋರಾಟವನ್ನು ನಾವು ನೋಡೋದಾದ್ರೆ ಅವ್ರಿಗೆ ಇನ್ನೊಂದು ಆಪ್ಷನ್ಸ್ ಇದೆ. ಹೈಕೋರ್ಟ್ ಏನಾದರೂ ರಾಜ್ಯಪಾಲರ ನಡಿಗೆ ಕರೆಕ್ಟು ಅನ್ನುವಂಥ ಆದೇಶವನ್ನು ಕೊಟ್ಟರೆ ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಆಪ್ಷನ್ ಇದೆ. ರಾಜ್ಯಪಾಲರ ವಿರುದ್ಧ ಮತ್ತೆ ಕಾನೂನು ಜೊತೆ ರಾಜಕೀಯ ಸಮರವನ್ನು ಕೂಡ ಮಾಡಬಹುದು. ಪಕ್ಷದ ವತಿಯಿಂದ ರಾಜ್ಯದಾದ್ಯಂತ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಕರೆನೂ ನೀಡಬಹುದು. ಈಗ ಆಲ್ರೆಡಿ ಪಾದಯಾತ್ರೆಯನ್ನ ಬಿಜೆಪಿಯವರು ಮಾಡಿದ್ರು. ಅಕಸ್ಮಾತ್ ಏನಾದರೂ ಈಗ ರಾಜ್ಯಪಾಲರ ಪರವಾಗಿ ಬಂತು ಅಂತ ಅಂದರೆ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಈ ಹೋರಾಟವನ್ನು ಮಾಡಬೇಕು, ಪಾದಯಾತ್ರೆಯನ್ನು ಮಾಡಬೇಕು ಅಂತ ಹೋರಾಟ ಮಾಡುವಂಥ ಸಾಧ್ಯತೆ ಇದೆ. ಸೊ ಏನಾಗುತ್ತೆ ಇವತ್ತು ಅನ್ನೋದು ಸಾಕಷ್ಟು ಕುತೂಹಲ ಅಂತೂ ಇದೆ. ಇವತ್ತಿನ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಅಪ್ಡೇಟನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಇವತ್ತಿನ ನಮ್ಮ ರಾಜಕೀಯದ ಬೆಳವಣಿಗೆಯ ಬಗ್ಗೆ ಇಡೀ ರಾಷ್ಟ್ರವೇ ಚಿತ್ತ ಇಟ್ಟು ನೋಡ್ತಾ ಇದೆ ಏನಾಗಬಹುದು ಅಂತ. ಇವತ್ತಿನ ಬೆಳವಣಿಗೆ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಸ್ವಾಮಿ, ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಬೀಸಿದಂತಹ ಪ್ರಾಸಿಕ್ಯೂಷನ್ ವಿಚಾರ ಅಂದ್ರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು. ಆ ಅನುಮತಿ ರದ್ದು ಕೋರಿ ಆ ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ ಮೆಟ್ಲೇರಿದ್ರು, ರಿಟ್ ಅರ್ಜಿಯನ್ನ ಹಾಕಿದ್ರು. ಅಂದ್ರೆ ರಾಜ್ಯಪಾಲರು ಕಾನೂನಿನ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಆದ್ದರಿಂದ ಈ ಅರ್ಜಿಯನ್ನ ವಜಾ ಮಾಡಬೇಕು ಎಂಬ ಹಿನ್ನೆಲೆಯನ್ನು ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ನ ಮೆಟ್ಟಿಲೇರಿದ್ರು. ವಾದ ವಿವಾದಗಳು ಆಗಿದೆ. ಇವತ್ತು ಹೈಕೋರ್ಟ್ ನಿಂದ ಮಧ್ಯಾಹ್ನ 12 ಗಂಟೆಗೆ ತೀರ್ಪು ಹೊರಬೀಳಲಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರನ್ನ ಒಳಗೊಂಡಂತಹ ಏಕಪೀಠ ಸದಸ್ಯರಿಂದ ಇವತ್ತು ಸಿಎಂ ಸಿದ್ದರಾಮಯ್ಯನವರ ಒಂದು ಭವಿಷ್ಯ ನಿರ್ಧಾರ ಆಗ್ತಾ ಇದೆ ಅನ್ನೋದು ಕೂಡ ರಾಜಕೀಯ ಲೆಕ್ಕಾಚಾರಗಳು ಚರ್ಚೆ ಆಗ್ತಾ ಇರುವಂತದ್ದು. ಈಗಾಗಲೇ ವಾದ ವಿವಾದಗಳನ್ನ ನ್ಯಾಯಮೂರ್ತಿಗಳು ಆಲಿಸಿದ್ದಾರೆ. ರಾಜ್ಯಪಾಲರ ನಿರ್ಧಾರಕ್ಕೆ ಅಂದ್ರೆ ಪ್ರಾಸಿಕ್ಯೂಷನ್ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ 3 ಖಾಸಗಿ ಅರ್ಜಿದಾರರು ಏನು ದೂರು ಕೊಟ್ಟಿದ್ರು. ಅಂದ್ರೆ ಒಂದು ಕಡೆ ಪ್ರದೀಪ್ ಗೌಡ ಆಗ್ಬೋದು, ಸ್ನೇಹಮಯಿ ಕೃಷ್ಣ ಆಗ್ಬೋದು, ಟಿ.ಜೆ. ಅಬ್ರಹಂ ಆಗ್ಬೋದು, 3 ಜನ ರಾಜ್ಯಪಾಲರಿಗೆ ಮೂಡ ಹಗರಣ ಆಗಿದೆ ಎಂಬ ದಾಖಲಾತಿಗಳ ಸಮೇತ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ರು. ಆ ದೂರುಗಳನ್ನ ಪರಿಶೀಲಿಸಿದ ನಂತರ ಆ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು. ಈಗಾಗಲೇ ಒಂದು ಕಡೆ ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡಿದ್ದಾರೆ. ರಾಜ್ಯಪಾಲರ ಪರ ತಹಸೀಲ್ದಾರ್ ಜನರಲ್ ಆದಂತಹ ತುಷಾರ್ ಮೆಹ್ತಾ ಅವರು ಕೂಡ ವಾದ ವಿವಾದಗಳನ್ನ ಮಂಡಿಸಿದ್ದಾರೆ. ಹಾಗೂ 3 ಜನ ಖಾಸಗಿ ದೂರುದಾರರ ಪರ ಈಗಾಗಲೇ ವಾದಗಳನ್ನ ನ್ಯಾಯಮೂರ್ತಿಗಳು ಆಲಿಸಿರುವಂತದ್ದು. ಇವತ್ತು ಈ ಎಲ್ಲಾ ವಾದ ವಿವಾದಗಳನ್ನ ಆಲಿಸಿರುವಂತಹ ನ್ಯಾಯಮೂರ್ತಿಗಳು ತೀರ್ಪನ್ನ ಪ್ರಕಟಿಸುತ್ತಾರೆ 12 ಗಂಟೆಗೆ. ಹಾಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ರಾಜ್ಯ ರಾಜಕೀಯದಲ್ಲಿ ಏನ್ ಆಗುತ್ತೆ ಎಂಬ ಆ ಚರ್ಚೆಗಳು, ವಾದ ವಿವಾದಗಳು ಈಗಾಗಲೇ ರಾಜ್ಯ ರಾಜಕೀಯ ವಲಯದಲ್ಲಿ ಶುರುವಾಗ್ತಾ ಇರೋಂಥದ್ದು. ಇದರ ಹಿಂದೆ ನೋಡೋದಾದ್ರೆ ಅಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಿಎಂ ಸಿದ್ದರಾಮಯ್ಯನ ಅವರ ಪತ್ನಿ ಪಾರ್ವತಿ ಅವರಿಗೆ 14 ಸೈಟ್ಗಳನ್ನ ಕಾನೂನಿನ ವಿರುದ್ಧವಾಗಿ ಮಂಜೂರು ಮಾಡಲಾಗಿದೆ ಎಂಬ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು. ಸುಮಾರು 5,000 ಕೋಟಿಗೂ ಹೆಚ್ಚು ಇದು ಹಗರಣವಾಗಿರೋದ್ರಿಂದ ಇದನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ರು. ಜೊತೆಗೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನ ಮಾಡಿದ್ರು. ಸರ್ಕಾರದ ಮೇಲೆ ಒತ್ತಡವನ್ನು ಕೂಡ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಎಲ್ಲ ರಾಜಕೀಯ ಬೆಳವಣಿಗೆ ಆದ ನಂತರ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ. ಈ ಅನುಮತಿ ಬಳಿಕ ಸಾಕಷ್ಟು ಕಾನೂನಾತ್ಮಕ ಹೋರಾಟಗಳು ಕೂಡ ನಡೀತಾ ಇದೆ. ಈ ಕಾನೂನಾತ್ಮಕ ಹೋರಾಟಕ್ಕೆ ಇವತ್ತು ಅಂದ್ರೆ ಹೈಕೋರ್ಟ್ ನಿಂದ ತೀರ್ಪು ಪ್ರಕಟವಾಗಲಿದ್ದು ಎಲ್ಲರ ಚಿತ್ತ ಹೈಕೋರ್ಟ್ನ ಕಡೆ ಹೋಗಿರೋಂಥದ್ದು ನೀತಿ. ಸಾಕಷ್ಟು